ಇವ್ರದ್ದೇನು ಹೊಸದಾಗಿ ಏನು ಹೇಳೋದೇನು ಬೇಕಾಗಿಲ್ಲ ಮೇಡಮ್, ಎಲ್ರಿಗೂ ನಿಮಗೆಲ್ಲ ವಿಚಾರ ಗೊತ್ತು. ಸರ್ವೆ ನಂಬರ್ 26 ಕಾಮಸಮುದ್ರ ಡೂಪ್ಲಿಕೇಟ್ ಪೋಡಿ ಮಾಡಿದ್ದಾರೆ. 2018-19 ಈ ಜಾಗನ ಒಟ್ಟುಗೂಡಿಸಿದಾಗ ಸರ್ವೆ ನಂಬರ್ 26/7 ಇದ್ದಿದ್ದು, ನಿಮ್ಮದೇ ಸರ್ವೆ ಅಧಿಕಾರಿಗಳು ಹೇಳ್ತಾರೆ 26/7 ಬೇಡ 26ಗೆ ಅಂತ ಹೇಳ್ಬಿಟ್ಟು ಒಟ್ಟುಗೂಡಿಸ್ತೀರಿ ನೀವೇ. ಆ ವ್ಯಕ್ತಿಗಳು ಹೇಳೋದೇನೆಂದರೆ 1953ರಲ್ಲಿ ಪೋಡಿ ಆಗಿದೆ ಅಂತ. 1953ರಲ್ಲಿ ಪೋಡಿ ಆದರೆ 2018-19 ಹೆಂಗೆ ಒಟ್ಟುಗೂಡಿಸ್ತಾರೆ? ಅವಾಗೇ ಬಂದಿರಬೇಕಲ್ಲ ನಂಬರು, ಹಳೆ ನಂಬರು. ಆಮೇಲೆ 1956ರಲ್ಲಿ ಪೋಡಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋವಂಥ ವ್ಯಕ್ತಿಗಳು ಅಲ್ಲಿರೋಂಥ ಎಲ್ಲ ಸ್ಕೆಚ್ಚು ಡೂಪ್ಲಿಕೇಟ್ ಮಾಡಿದ್ದಾರೆ. ಆ ಜಾಗ ಪೂರ್ತಿ ಜಾಗ ಮಂಜೂರಾಗಿರೋಂಥ ಜಾಗ, ಆದರೆ ಹಿಡುವಳಿ ಜಾಗ ತೋರಿಸ್ಬಿಟ್ಟು ಬೇರೆ ಆ ಜಾಗದಲ್ಲಿ ಮನೆಗಳಿದ್ದಾರೆ, ಮನೆಗಳು ಕಟ್ಟಿದ್ರು, ಸ್ಕೂಲ್ ಕಟ್ಟಿದ್ರು, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಪೋಡಿ ಮಾಡಿಕೊಡ್ತಾರೆ. ಈ ಜಾಗದಲ್ಲಿ ಏನೂ ಇಲ್ಲ, ಜನಗಳೇ ಇಲ್ಲ ಅಂತ ಹೇಳ್ಬಿಟ್ಟು ಪೋಡಿ ಮಾಡಿಕೊಡ್ತಾರೆ. ಇಷ್ಟೆಲ್ಲ ನಡೆದ ಮೇಲೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಆಗೈತಲ್ಲ, ಪೋಡಿ ಆಗಿದೆಯಲ್ಲ, ಪೋಡಿ ಕ್ಯಾನ್ಸಲೇಷನ್ಗೆ ಕೋರ್ಟಲ್ಲೇ ಅರ್ಜಿ ಹಾಕಿದ್ದಾರೆ. ಯಾವ ಬೇಸ್ ಮೇಲೆ ಒಂದು ಸರ್ವೆ ಮಾಡ್ತಾರೆ? 282 ಆಗುತ್ತಲ್ಲ. ಪೊಸಿಷನ್ ಅಲ್ಲಿ ನಾವೇ ಇದೀವಿ, ಪೊಸಿಷನ್ ಜಾಗ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಪೋಡಿ ಮಾಡಿಸೋದು ಏನಿದೆ? ಇವ್ರಿಗೆ ಬರ್ತಾ ಇದೆ, ಪೊಸಿಷನ್ ಅಲ್ಲಿ ಇರೋದು ಬರ್ತಾ ಇದೆ ಪಾಣಿ. ನಾವ್ ಹೇಳೋಂಥದ್ದೇನಂದ್ರೆ ಪೋಡಿನೇ ಡೂಪ್ಲಿಕೇಟ್ ಆಗೈತಲ್ಲ, ಪೊಸಿಷನ್ ಅಲ್ಲಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಪೋಡಿ ಮಾಡಿಸಿದಾರಲ್ಲ. 2017ರಲ್ಲಿ ಪೋಡಿ ಮಾಡಿಸಿದ್ದಾರೆ. ಪೊಸಿಷನ್ ಅಲ್ಲಿ ಸ್ಕೂಲ್ಗೆ ಇವರು ಪರ್ಮಿಷನ್ ತಗೊಂಡೆ 21 ಇಯರ್ಸ್ ಆಗಿದೆ. 21 ಇಯರ್ಸ್ ಇಂದ ಎಲ್ಲ ಹಾಕಿದಾರೆ ಮೇಡಮ್. ಈಗ ನಾವ್ ಹೇಳೋಂಥದ್ದೇನಂದ್ರೆ ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ಇವಾಗ ಬಂಗಾರಪೇಟೆ ಕೋರ್ಟಲ್ಲಿ ನಡೀತಾ ಇದೆ, ಅಲ್ಲಿ DDLR ಕೋರ್ಟಲ್ಲಿ ನಡೀತಿದೆ. ಯಾವಾಗ ಪಲ್ಟೆಕ್ ಬಂದಿದ್ದವರು? 15ನೇ ತಾರೀಕು ಏಪ್ರಿಲ್ ಅಲ್ಲಿ ಬಂದಿದ್ರು ಸರ್. ಅದು ಯಾವ ಬೇಸ್ ಮೇಲೆ ಬರ್ತಾರೆ? ಸ್ಪಾಟ್ ರಿಪೋರ್ಟ್ ಕೊಡ್ಬೇಕು. ಅವ್ರು ಸ್ಪಾಟ್ ವಿಸಿಟ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಮೆಮೊ ಹಾಕಿದೀವಿ. ಅಫ್ತಾಬು ಮತ್ತೆ ನರಸಿಂಹಮೂರ್ತಿ ಅಲ್ವಾ ಮೇಡಮ್? ಈಗ ನಾವ್ ಹೇಳೋಂಥದ್ದೇನಂದ್ರೆ ಅಲ್ಲಿ ಪೋಡಿ ಆಗಿರೋವಾಗ ಮನೆಗಳಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಮನೆ ಇದೆ ಅಥವಾ ಮನೆ ಇಲ್ಲ ಅಂತ ಮೆನ್ಷನ್ ಮಾಡಲ್ಲ. ಪೋಡಿ ಮಾಡುವಾಗ ಮನೆ ಇದೆ ಅಥವಾ ಮನೆ ಇಲ್ಲ ಅಂತ ಮೆನ್ಷನ್ ಮಾಡಲ್ಲ. ಅವರು ಪೋಡಿ ಮಾಡ್ಬಿಟ್ಟಿದ್ದಾರೆ, ಮನೆಗಳಿದ್ರು ಪೋಡಿ ಮಾಡ್ಬಿಟ್ಟಿದ್ದಾರೆ. ಅದು ತಪ್ಪಾಗಿದೆ, ಅದು ಪೋಡಿ ರದ್ದಾಗಬೇಕು. ಇವಾಗ ಹೌದು, ಅಪೀಲ್ ರದ್ದಿಗೆ ನಾವ್ ಹೇಳೋದೇನಂದ್ರೆ ರದ್ದಾಗಬೇಕು ಮೇಡಮ್, ರದ್ದಿಗೆ ಅಲ್ಲಿ ಹಾಕೊಂಡಿದೀವಿ. ಇಲ್ಲಿರುವಂತ ರೈತರು ಇದ್ದಾರೆ. ಇಷ್ಟು ವರ್ಷಗಳಿಂದ ನಾವು ಮನೆ ಕಟ್ಕೊಂಡಿದ್ದೀವಿ. ಪಂಚಾಯತಿಯಿಂದ ನಮಗೆ ಎಲ್ಲ ಸವಲತ್ತುಗಳು ಕೊಡ್ತಾರೆ, ಕರೆಂಟ್ ಬಿಲ್ ಕೊಡ್ತಾರೆ, ನೀರು ಕೊಡ್ತಾರೆ, ಪ್ರತಿಯೊಂದು ವ್ಯವಸ್ಥೆನೇ ಇಲ್ಲಿ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಯಾಕೆ ನೋಟಿಸ್ ಕೊಡ್ತೀರಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿರೋಂಥ ಪೊಲೀಸ್ ಸಿಬ್ಬಂದಿ 5 ಗುಂಟೆ ಜಾಗನ ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಇವ್ರನ್ನ ಕರ್ಕೊಂಡೋಗಿ 5 ಅವರ್ ಇರ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಏನು ನ್ಯಾಯ ಸರ್? ಅದು ರದ್ದು ಆಗಬೇಕು, ಪೋಡಿನೂ ರದ್ದು ಆಗಬೇಕು. ರದ್ದಿಗೆ ನಾವು ಹೋಗ್ತಾ ಇದೀವಿ ಮೇಡಮ್, ಅಲ್ಲಿನೂ ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಈಗ ರದ್ದು ಮಾಡ್ತಾರೆ ಅವರು. ತುಂಬಾ ಒಳ್ಳೆ, ಏನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ಟೇ ತಂದ್ರೆ ಎಲ್ರಿಗೂ ಇದಾಗುತ್ತೆ ಸರ್. ಅವರು ತುಂಬಾ ಒಳ್ಳೆ ಅಧಿಕಾರಿ ಮೇಡಮ್. ಯಾರು DDLR ಸಾಹೇಬ್ರು ಏನು ಉತ್ತರ ದಕ್ಷಿಣ ಯಾರ್ಯಾರು ಇದಾರೆ ಅವ್ರ ಸೈನ್ಗಳು ಹಾಕ್ಸ್ಬೇಕಲ್ಲ, ಒಬ್ರು ಹಾಕಲ್ಲ. ಇವ್ರು ಹೆಂಗ್ ವರದಿ ಕೊಡ್ತಾರೆ ನೋಡಿ? ಯಾವ ಬೇಸ್ ಮೇಲೆ ವರದಿ ಕೊಡ್ತಾರೆ? ನಮ್ಗೆ ಅದೆಲ್ಲ ಬೇಡ ಮೇಡಮ್. ನಾವೊಂದು ರಿಕ್ವೆಸ್ಟ್ ಮೇಡಮ್, ನಿಮ್ಮ ಅಧಿಕಾರಿಗಳು ಸರ್ ಅವ್ರಿಗೆ ಹೇಳಿ, ಯಾರೇ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿದಾರೆ ಅವರು. ಯಾರೇ ಅವ್ರು ಬಂದು ಅದೇನೋ ಬೇರೆ ಬೇರೆ ಥರ ಈ ಥರ ಸೈನ್ಗಳೇ ಮಾಡಿಸ್ಕೊಳ್ತೀರಾ, ಇದು ಮಾಡ್ಕೊಳ್ಳೋ ಅಂಥದ್ದೇನಿದೆ ನೋಡಿ. ಪೂರ್ವಕ್ಕೆ ಭೂಪಾಲ್ ಅಂತ ತೋರಿಸ್ತಾನ, ಇವ್ರು ಸೈನ್ಗಳು ಹಾಕಿಲ್ಲಲ್ಲ, ರಿಪೋರ್ಟ್ ಹೆಂಗೆ ಕೊಡ್ತೀಯಾ? ತಪ್ಪು ತಾನೇ ಸರ್ವೇರ್ ಮಾಡೋದು. ಈ ಸರ್ವೇಯರ್ ಯಾರು? ಸಂತೋಷು. ಕರೀರಿ ಅವ್ರನ್ನ, ಸಂತೋಷ್ ಅವ್ರನ್ನ ಕರೀರಿ. ಲೈಸೆನ್ಸ್ ಸರ್ವೇರ್ ಸರ್, ಸ್ಟ್ರೈಕ್ ಅಲ್ಲಿ ಇದ್ದಾರೆ ಸರ್ ಅವರು. ಅವ್ರು ಯಾರು ಇವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದು ನೀವು ಸರ್ಕಾರಿ ಅಂತ ಹೇಳ್ತಿರಲ್ಲ, ನಿಮ್ಮ ತಾಲೂಕು ಸರ್ವೇಯರ್ ಮಾಡ್ಬೇಕಾ ಇವ್ನು ಮಾಡ್ಬೇಕಾ ಸರ್? ಇದು ಸರ್ಕಾರಿ ಅಲ್ಲ. ಇದು ಯಾವ ನಂಬರ್ ಹೇಳಿ? ಸರ್ವೆ ನಂಬರ್ ಹೇಳಿ? 282 ಸರ್. ಇದು 26 ಅಲ್ಲ, ಇದು ಹಿಡುವಳಿ ನಂಬರ್ ಸರ್. ಹೌದು, ದುರಸ್ತಿಯಾಗಿ ಹೊಸ ನಂಬರ್ ಆಗಿರೋದು ಇದು. 282 ಹೋಗ್ಲಿ. ಇವಾಗ ಪ್ರೆಸೆಂಟ್ ಡಿಶಾಂಕ್ ಇಂದ ಹಿಡ್ಕೊಂಡು ಎಲ್ಲದರಲ್ಲಿ 26 ಅಂತ ಹೇಳ್ಬಿಟ್ಟೆ ತೋರಿಸ್ತೈತಲ್ಲ. ಈ ಜಾಗಕ್ಕೆ ಬಂದು ಈ ಸರ್ವೆ ಏನಕ್ಕೆ ಮಾಡಬೇಕು? ಇಲ್ಲ ಸರ್, ಇದು ಬೇರೆ ನಂಬರ್ ಸರ್. 26 ಅಲ್ಲಿ ಕೋಡಿ ಆಗಿರುತ್ತೆ, ಹೊಸ ನಂಬರ್ ಆಗಿರುತ್ತೆ. ಆಯ್ತಣ್ಣ, ಅದಕ್ಕೂ ಬರ್ತೀನಿ. 282ನಲ್ಲಿ ಇವ್ರ ಡಾಕ್ಯುಮೆಂಟೇ ಇಲ್ಲ. ಇವ್ರಿಗೆ ಏನಕ್ಕೆ ನೋಟಿಸ್ ಕೊಡ್ತಾರೆ ಇವರು? ಇವಾಗ 26ಅಲ್ಲಿ ಬರ್ರಿ ಇಲ್ಲಿ 26ಅಲ್ಲಿ ಇವ್ರು ಓನರ್ಸು. 282ನಲ್ಲಿ ಇವ್ರ ಡಾಕ್ಯುಮೆಂಟೇ ಇಲ್ಲ, ಯಾರ್ದು ಇವ್ರದ್ದು. ಇವ್ರಿಗೆ ಏನಕ್ಕೆ ನೋಟಿಸ್ ಕೊಡ್ತಾರೆ? ಎಲ್ಲ ಡೂಪ್ಲಿಕೇಟ್ ಇವ್ರು ಮಾಡೋದು. ನೋಡಿ ಮೇಡಮ್, ಕಣ್ಣಿಗೆ ತೋರಿಸ್ತಾ ಇದ್ದೀನಿ. 282ನಲ್ಲಿ ಇವ್ರಿಗೆ ಡಾಕ್ಯುಮೆಂಟೇ ಇಲ್ವಲ್ಲ.